ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಲಾಯರ್ ಜಗದೀಶ್ ಮೇಲೆ ಹಲ್ಲೆ ನಡೆದಿದೆ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಮಾತ್ರ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದ್ರೆ, ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಕಷ್ಟು ಪೇಜ್ಗಳಲ್ಲಿ ದರ್ಶನ್ ಅಭಿಮಾನಿಗಳಿಂದ ಲಾಯರ್ ಜಗದೀಶ್ ಮೇಲೆ ಹಲ್ಲೆ ಅಂತ ಹಾಕ್ತಿದ್ದಾರೆ. ಕಚ್ಚಡ ನನ್ನ ಮಕ್ಕಳು, ಒಂದು ಮಾತು ಹೇಳ್ತೀನಿ ಕೇಳಿ. ಇಲ್ಲಿ ಯಾವುದೇ ದರ್ಶನ್ ಫ್ಯಾನ್ ಯಾರು ಒಬ್ಬ ಆಗಲಿ ಲಾಯರ್ ಜಗದೀಶ್ಗೆ ಹೊಡೆದಿಲ್ಲ. ಇದು ಭೂ ಮಾಫಿಯಾದವರಿಂದ ಆಗಿರುವಂಥ ಪುಡಿ ರೌಡಿಗಳಿಂದ ಹಲ್ಲೆ ಆಗಿದೆ. ಇದಕ್ಕೂ ದರ್ಶನ್ ಅಭಿಮಾನಿಗಳಿಗೆ ಯಾವುದೇ ಸಂಬಂಧ ಇಲ್ಲ. ದರ್ಶನ್ ಅಭಿಮಾನಿಗಳಂತೂ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಕೂಡ ಹೇಳಿಲ್ಲ. ಯಾರೋ ಒಂದಷ್ಟು ಪೇಜ್ಗಳಲ್ಲಿ ಈ ಥರ ನಾನ್ಸೆನ್ಸ್ ಆಗಿ ಕ್ರಿಯೇಟ್ ಮಾಡಿ ಹಾಕ್ತಿದ್ದಾರೆ. ಇದು ತುಂಬ ಒಂದು ಹೇಳ್ತೀನಿ ಕೇಳಿ. ಈಗಲೇ ದರ್ಶನ್ ಅವರಿಗೆ ಸಾಕಷ್ಟು ತೊಂದರೆಗಳಾಗಿ ಇವಾಗ ತಾನೇ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊತಾ ಇದ್ದಾರೆ. ಈ ವಿಚಾರಗಳನ್ನೆಲ್ಲ ಸುಮ್ಮನೆ ಗಬ್ಬೆಬ್ಬಿಸ್ಬೇಡಿ. ನಿಜ ಹೇಳ್ತೀನಿ, ಸಾಕು ಬಿಟ್ಬಿಡಿ. ಯಾಕಂದರೆ ಮನುಷ್ಯನಿಗೆ ಒಂದಷ್ಟು ತಾಳ್ಮೆ ಇರುತ್ತೆ. ಈ ತಾಳ್ಮೆನೆಲ್ಲ ಕೆದಗಕ್ಕೆ ಹೋಗ್ಬಾರ್ದು. ಸುಮ್ಮನೆ ಏನೇನೋ ಆರೋಪಗಳು ಮಾಡಬಾರ್ದು. ಆಗಿರೋ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತಿದ್ದಾರೆ. ಸುಮ್ಮನೆ ಏನೇನೋ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಸುಮ್ಮನೆ ಮನಸ್ಸಿಗೆ ನೋವು ಮಾಡಬೇಡಿ. ಇದಕ್ಕೂ ದರ್ಶನ್ ಅಭಿಮಾನಿಗಳಿಗೂ ಸಂಬಂಧ ಇಲ್ಲ. ಬೇಕಾದರೆ ನೀವು ಸಾಕಷ್ಟು ವಿಡಿಯೋಗಳನ್ನ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ನೋಡಿ. ಅಲ್ಲಿ ಏನಾಗ್ತಿದೆ, ಲಾಯರ್ ಜಗದೀಶ್ ಅವ್ರು ಏನಕ್ಕೆ ಹೋದ್ರು, ಅಲ್ಲಿ ಏನಕ್ಕೆ ಹಲ್ಲೆ ನಡೀತು, ಅಲ್ಲಿರೋ ಪುಡಿ ರೌಡಿಗಳು ಯಾರ್ಯಾರು, ಏನು ವಿಷಯ ತಿಳ್ಕೊಂಡು ಈ ಒಂದು ಮೆಸೇಜನ್ನು ಹಾಕಿ. ಮತ್ತು ಫೇಸ್ಬುಕ್ಕಲ್ಲಾಗಲಿ, ಇನ್ಸ್ಟಾದಲ್ಲಾಗಲಿ, ಸೋಷಿಯಲ್ ಮೀಡಿಯಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಾಗಲಿ ನೀಟಾಗಿ ಕ್ಲಿಯರ್ ಕಟ್ಟಾಗಿ ತಿಳ್ಕೊಂಡು ವಿಡಿಯೋನ ಹಾಕಿ ಮತ್ತು ಪೋಸ್ಟನ್ನು ಮಾಡಿ ಅಂತ ಹೇಳ್ತಾ, ನಿಮಗೇನು ಅನ್ನಿಸ್ತಿದೆ ಸ್ನೇಹಿತರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.